ರಾಜ್ಯದಲ್ಲಿ ಭೀಕರ ಬರಗಾಲ ಅನ್ನುವಂಥದ್ದು ತಾಂಡವವಾಡ್ತಾ ಇದೆ. ಅದರಲ್ಲೂ ಕೂಡ ನಾಡಿನ ಜೀವನದಿ ಅಂತ ಕರೆಸಿಕೊಳ್ಳುವ ಕಾವೇರಿಯ ಒಡಲು ಬತ್ತಿ ಹೋಗಿದೆ. ಇದರ ಮುನ್ಸೂಚನೆ ಮುಂದಕ್ಕೂ ಕೂಡ ಮತ್ತೆ ಬರಗಾಲವನ್ನೇ ಎದುರಿಸ್ತೀವ ಅನ್ನುವ ಪ್ರಶ್ನೆ, ಆತಂಕ ಎರಡೂ ಕೂಡ ಕಾಡ್ತಾ ಇದೆ. ಕಾವೇರಮ್ಮ ಕಾಪಾಡಮ್ಮ ಅಂತಿದ್ದಾರೆ ಕೊಡಗಿನ ಜನತೆ. ಬಿಸಿಲ ಬೇಗೆಗೆ ನಿರ್ಜೀವವಾಗ್ತಾ ಇದೆ ಜೀವನದಿಯ ಒಡಲು. ಕಾವೇರಿ ಒಡಲು ಬತ್ತಿ ಹೋಗಿ ಹರಿವು ನಿಲ್ಲಿಸಿದ ಕಾವೇರಿ ಕೊಡಗು ಹಚ್ಚ ಹಸಿರಿನಿಂದ ಕಂಗೊಳಿಸುವ ಜಿಲ್ಲೆ. ನದಿ, ಜಲಪಾತ, ಪ್ರಕೃತಿಯ ಸೌಂದರ್ಯ ಇಲ್ಲಿನ ಆಸ್ತಿ. ಆದರೆ ಈ ವರ್ಷ ಕಂಡು ಕೇಳರಿಯದ ರೀತಿಯಲ್ಲಿ ಬಿಸಿಲಿನ ತಾಪ ಏರಿಕೆಯಾಗಿದೆ. ಜಿಲ್ಲೆಯ ಜನರು ಅಕ್ಷರಶಃ ಸೂರ್ಯನ ಹೊಡೆತಕ್ಕೆ ನಲುಗಿ ಹೋಗ್ತಿದ್ದಾರೆ. ಈ ನಡುವೆ ಕೊಡಗು ಜಿಲ್ಲೆಯ ಹಲವೆಡೆ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಸಾಮಾನ್ಯವಾಗಿ ಕಳೆದ ವರ್ಷ ಏಪ್ರಿಲ್ ಮೇ ತಿಂಗಳಲ್ಲಿ ನೀರಿನ ಹರಿವು ಕಡಿಮೆಯಾದಾಗ ಮೊಣಕಾಲುದ್ದದ ನೀರಿನಲ್ಲಿ ಜನರು ನಡೆದು ನದಿಯನ್ನು ದಾಟ್ತಿದ್ರು. ನದಿಯಲ್ಲಿ ಮಿಂದೆದ್ದು ಖುಷಿ ಪಡ್ತಾ ಇದ್ರು. ಆದರೆ ಈ ವರ್ಷ ಮಾತ್ರ ನದಿಯಲ್ಲಿ ನೀರಿನ ಹರಿವು ಸಂಪೂರ್ಣ ನಿಂತು ಹೋಗಿದೆ. ಕೆಲವು ಕಡೆ ತಗ್ಗು ಪ್ರದೇಶಗಳಲ್ಲಿ ಮಾತ್ರ ನೀರು ನಿಂತಿದೆ. ಕುಶಾಲನಗರ ತಾಲೂಕಿನ ರಂಗಸಮುದ್ರ, ತೆಪ್ಪದಕಂಡಿ, ದುಬಾರೆ ವ್ಯಾಪ್ತಿಯಲ್ಲಿ ಕಾವೇರಿ ಸ್ತಬ್ಧವಾಗಿದೆ. ಈಗಾಗಲೇ ನದಿ ನೀರು ಸಂಪೂರ್ಣ ಬತ್ತಿ ಹೋಗಿದೆ. ಇನ್ನು ಮೇ ಅಂತ್ಯದ ವೇಳೆ ಸ್ಥಿತಿ ಏನು ಎಂಬುದು ಎಲ್ಲರ ಆತಂಕ. ಕಳೆದ ವರ್ಷ ಜಿಲ್ಲೆಯಲ್ಲಿ 60% ಮಳೆ ಕೊರತೆಯಾಗಿತ್ತು. ಹಾಗಾಗಿ ಅಂತರ್ಜಲ ಎಲ್ಲಿಯೂ ಕೂಡ ವೃದ್ಧಿಯಾಗಿಲ್ಲ. ಪರಿಣಾಮ ಬೇಸಿಗೆಗೆ ಮೊದಲೇ ಸಣ್ಣ ಪುಟ್ಟ ನದಿ ತೊರೆಗಳು, ನೀರಿನ ಸೆಲೆಗಳು ಬತ್ತಿ ಹೋಗಿದ್ವು. ಅಲ್ಲದೆ ಸಾಮಾನ್ಯವಾಗಿ ಜನವರಿಯಿಂದ ಮೇವರೆಗೆ ಬೇಸಿಗೆಯಲ್ಲೂ ಒಂದಷ್ಟು ಮಳೆಯಾಗುತ್ತೆ. ಹಾಗಾಗಿ ನದಿಗಳು ಬತ್ತುತ್ತಾ ಇರಲಿಲ್ಲ. ಆದರೆ ಈ ಬಾರಿ ಗಾಯದ ಮೇಲೆ ಬರೆ ಎಳೆದಂತೆ ಜನವರಿಯಿಂದ ಈವರೆಗೂ ಜಿಲ್ಲೆಯ ಬಹುತೇಕ ಕಡೆ ಮಳೆಯೇ ಆಗಿಲ್ಲ. ಇದರಿಂದಾಗಿಯೇ ಇವತ್ತು ಕಾವೇರಿ ಈ ಸ್ಥಿತಿಗೆ ತಲುಪಿದೆ. ಪ್ರತಿ ವರ್ಷ ಏಪ್ರಿಲ್ ಮೇ ಅಲ್ಲಿ ಒಂದು 3-4 ಮಳೆ ಬರ್ತಿತ್ತು. ನೀರಿನ ಏನು ಕೊರತೆ ಇದೆ ಅದನ್ನು ಒಂದೊಂದು ತಕ್ಕ ಮಟ್ಟಕ್ಕೆ ಮಳೆ ಬಂದು ನೀಗಿಸ್ತಿತ್ತು. ಈ ಪರಿಸ್ಥಿತಿಯಲ್ಲಿ ಮೀನುಗಳಿರ್ಬೋದು, ಜಲಚರಗಳೆಲ್ಲ ಅಷ್ಟು ಉಳ್ಕೊಳ್ತಿದ್ದವು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏಪ್ರಿಲ್ ಮೇ ಆದ್ರೂ ಯಾವುದೇ ರೀತಿಯ ಮಳೆ ಬರೋದ್ರಿಂದ ಜಲಚರಗಳೆಲ್ಲ ಸಂಪೂರ್ಣ ನಾಶ ಆಗೋ ಪರಿಸ್ಥಿತಿ, ಎಲ್ಲ ಸಾಯ್ತಾ ಇದ್ದಾವೆ. ಎಲ್ಲ ಎಲ್ಲೋ ಒಂದು ಸಣ್ಣ ಪುಟ್ಟದ ಈ ಬಾವಿ ಥರ ಎಲ್ಲೋ ಒಂದು ಮೂಲೆಯಲ್ಲೆಲ್ಲೋ ಒಂದು ಚೂರು ಪರು ನೀರಿದೆ ನದಿ ಒಳಗಡೆ. ಅದು ಎಲ್ಲ ಮೀನುಗಳೆಲ್ಲ ಸತ್ತು, ಇದು ಜಲಚರಗಳೆಲ್ಲ ಸತ್ತು ದುರ್ವಾಸನೆ ಬೀಳ್ತಾ ಇದೆ. ಕುಶಾಲನಗರ ಪಟ್ಟಣ ವ್ಯಾಪ್ತಿಯಲ್ಲಿ ಕಾವೇರಿ ನದಿ ಹರಿವು ಸ್ಥಗಿತಗೊಂಡು ಮೀನು ಸೇರಿದಂತೆ ಮತ್ತಿತರ ಜಲಚರಗಳು ನಾಶಗೊಂಡಿರುವ ದೃಶ್ಯ ಗೋಚರವಾಗಿದೆ. ಪಟ್ಟಣ ವ್ಯಾಪ್ತಿಯ ಬೈಚನಹಳ್ಳಿ, ದಂಡಿನಪೇಟೆ, ಕೊಪ್ಪ ಸೇತುವೆ ಕೆಳಭಾಗದಲ್ಲಿ ನೀರು ಸಂಪೂರ್ಣವಾಗಿ ಹರಿವು ನಿಂತು ಹೋಗಿದ್ದು, ಪಟ್ಟಣಗಳಿಂದ ಹೊರಬಂದ ಸಂಪೂರ್ಣ ಚರಂಡಿ ನೀರು ನದಿ ಒಡಲು ಸೇರುತ್ತಿದೆ. ಕೆಲವು ಕಡೆಗಳಲ್ಲಿ ರಾಸಾಯನಿಕ ವಸ್ತುಗಳನ್ನು ನದಿಗೆ ಹಾಕಿರುವ ಸಂಶಯ ಕಂಡುಬರುತ್ತಿದ್ದು, ಮೀನುಗಳು ಅಲ್ಲಲ್ಲಿ ಸತ್ತು ಬಿದ್ದಿವೆ. ಒಟ್ನಲ್ಲಿ ಕಾವೇರಿ ತವರು ಕೊಡಗಿನಲ್ಲಿಯೇ ಜೀವನದಿ ಕಾವೇರಿ ನಿರ್ಜೀವಳಾಗಿದ್ದಾಳೆ. ನದಿಯನ್ನು ಆಶ್ರಯಿಸಿದ ಜಲಚರಗಳ ಮಾರಣ ಹೋಮ ಆಗಿರೋದ್ರಿಂದ ಜಿಲ್ಲೆಯ ಜನರು ಮೇ ಹಾಗೂ ಜೂನ್ ತಿಂಗಳಲ್ಲಿ ಮಳೆ ಬರದೇ ಇದ್ರೆ ಮುಂದಿನ ದಿನಗಳನ್ನು ಹೇಗೆ ಕಳೆಯೋದು ಅಂಥೇಳಿ ಚಿಂತೆಯಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.